ಸೈಮಲ್ಟೇನಿಯಸ್ ಆಗಿ ಈ ಕಡೆ ಲೋಕಾಯುಕ್ತನೂ ತನಿಖೆ ಮಾಡ್ತಾ ಇದ್ರು, ಈ ಕಡೆ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇದ್ರು, ಇನ್ನೊಂದು ಕಡೆ ಇಡಿ ಕೂಡ ತನಿಖೆ ಮಾಡೋಕ್ಕೆ ಇಳಿದು ಬಿಟ್ಟಿತ್ತು. ಯಾವ ಕೇಸು? ಮೈಸೂರಿನ ಮುಡಾ ಕೇಸು. ಇದೀಗ ಅದೇ ಮುಡಾ ಕೇಸಲ್ಲಿ ಇಡಿ ಏನು ಮಾಡುತ್ತೆ, ಯಾರನ್ನ ಜೈಲಿಗೆ ಕಳಿಸ್ಬಿಡುತ್ತಾ, CBIಗೆ ಒಪ್ಪಿಸ್ಬಿಡುತ್ತಾ ಈ ಒಂದು ಕೇಸು? ಇಡಿ ಎಲ್ಲಾದರೂ ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಕೇಸ್ ಒಳಗಡೆ ಎಳೆಯುತ್ತಾ ಅಂತ ಚರ್ಚೆ ನಡುವೆನೇ ಮುಡಾ ಕೇಸಲ್ಲಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವರ ಪತ್ನಿ ಹಾಗೂ ಮುಡಾ ಕೇಸ್ನ ಆರೋಪಿಗಳಿಗೆ ಇದೀಗ ಸಂಕಷ್ಟ ಶುರುವಾಗಿದೆ. CM ಪತ್ನಿ ಪಾರ್ವತಿ ಅವರ ವಿರುದ್ಧವಾಗಿ ಮನಿ ಲಾಂಡ್ರಿಂಗ್ ಮಾಡುವ ಯತ್ನದ ಆರೋಪ ಕೇಳಿ ಬಂದಿದೆ. ಮನಿ ಲಾಂಡ್ರಿಂಗ್ ಅಂದರೆ ನಿಮಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣವನ್ನು ಅಕ್ರಮವಾಗಿ ಸಾಗಿಸುವಂಥ ಒಂದು ಕೆಲಸ. ನೇರವಾಗಿ ಇಡಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳ ಪತ್ನಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣವನ್ನು ಸಾಗಿಸುವಂತಹ ಕೆಲಸದಲ್ಲಿದ್ದರು ಅಂತ. ಮನಿ ಟ್ರಾನ್ಸ್ಫರ್ ಮಾಡೋದು ಬೇರೆ, ಮನಿಯನ್ನು ಅಕೌಂಟಿಂದ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು ಬೇರೆ, ಮನಿಯನ್ನು ಅಥವಾ ಹಣವನ್ನು ಚೆಕ್ಕಲ್ಲಿ ಕೊಡೋದು ಬೇರೆ, ಟ್ರಾನ್ಸ್ಫರ್ ಮಾಡೋದು ಬೇರೆ. ಇಲ್ಲೇನಾಗಿದೆ ಅಂದರೆ ಇದು ಹಣ, ನಗದು. ಈ ನಗದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾ ಇದ್ರು ಮುಖ್ಯಮಂತ್ರಿಗಳ ಪತ್ನಿ ಅಂತ ಹೇಳಿ ಆ ಒಂದು ಆರೋಪವನ್ನು ಇಡಿ ಮಾಡ್ತಾ ಇದೆ ಜಾರಿ ನಿರ್ದೇಶನಾಲಯ. ಸಂಬಂಧಿ ಮಲ್ಲಿಕಾರ್ಜುನ ಸ್ವಾಮಿ, ಭೂಮಾಲೀಕ ದೇವರಾಜು ವಿರುದ್ಧವಾಗಿಯೂ ಕೂಡ ಇಡಿ ಆರೋಪ ಮಾಡಿದೆ. ಎಲ್ಲಿ ಅಂತ ಹೇಳಿದ್ರೆ ಇಡಿ ಏನು ಮಾಡಿದೆ, 104 ಪುಟಗಳ ಆದೇಶದ ಪ್ರತಿಯನ್ನು ಜಾರಿ ನಿರ್ದೇಶನಾಲಯ ಹೊರಡಿಸಿದೆ. ಇಲ್ಲಿ 104 ಪುಟಗಳಲ್ಲಿ ಒಂದು ಆದೇಶ ಹೊರಡಿಸಿದೆ ಇಡಿ. ಅದರಲ್ಲಿ ಕಂಡು ಬಂದಿರತಕ್ಕಂಥ ಅಂಶ, TV5ಗೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ಪ್ರಾಥಮಿಕ ಜಪ್ತಿ ಆದೇಶದ ಪ್ರತಿ ಲಭ್ಯವಾಗಿದೆ. ಇಲ್ಲಿ ಜಪ್ತಿ ಯಾಕೆ ಮಾಡ್ತಾ ಇದ್ದಾರಪ್ಪ, ಹಣನೆಲ್ಲ ಈ ಥರ ವರ್ಗಾವಣೆ ಮಾಡಿದ್ದಾರೆ ಇವರು ಅಂತ ಯತ್ನವನ್ನು ಮಾಡಿದ್ದಾರೆ ಅಂತ ಆರೋಪ. ಮನಿ ಲಾಂಡ್ರಿಂಗ್ಗೆ ಬರೀ ಅವರೇ ಮಾಡಿಬಿಟ್ರಾ? ಈ ಆರೋಪಿಗಳು ಮುಡಾ ಕೇಸಲ್ಲಿ A1, A2, A3, A4 ಅಂತ ಇದೆಯಲ್ಲ, ಈ ಆರೋಪಿಗಳು ಮಾತ್ರ ಮಾಡಿಬಿಟ್ರಾ ಅಂತ ನೋಡಿದ್ರೆ ಇಲ್ಲ, ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತ ಇಡಿ ಆರೋಪವನ್ನು ಮಾಡ್ತಾ ಇದೆ. ಮುಡಾದ ಮಾಜಿ ಆಯುಕ್ತ CT ದಿನೇಶ್ ಕುಮಾರ್, ನಟೇಶ್ ಅವರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ, ಹಣದ ಅಕ್ರಮ ವರ್ಗಾವಣೆಗೆ, ಮನಿ ಲಾಂಡ್ರಿಂಗ್ಗೆ ಅಂತ ಇಡಿ ಆರೋಪವನ್ನು ಮಾಡಿದೆ. ಇಡಿ ತನಿಖೆಯಲ್ಲಿ ಸಿದ್ದರಾಮಯ್ಯ ರಾಜಕೀಯ ಪ್ರಭಾವವನ್ನು ಬೀರಿದ್ದಾರೆ. ಇದರಲ್ಲಿ ಯಾವ ಲೋಕಾಯುಕ್ತ ಕಡೆಯಿಂದ ಕ್ಲೀನ್ ಚಿಟ್ ಸಿಗ್ತಾ ಇದೆಯೋ ಇದರಲ್ಲಿ ಸೈಟ್ಗಳ ಅಕ್ರಮ ಹಂಚಿಕೆ ನಡೆದಿದೆ. ಆದರೆ ಈ ಅಕ್ರಮ ಸೈಟ್ಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಾಗಲಿ ಅವರ ಪತ್ನಿಯದ್ದಾಗಲಿ ಪಾತ್ರ ಇಲ್ಲ ಎನ್ನುವಂಥ ಮಾತುಗಳು ಲೋಕಾಯುಕ್ತ ಕಡೆಯಿಂದ ಕೇಳಿ ಬರ್ತಾ ಇದೆಯೋ, ಅದೇ ಸಿದ್ದರಾಮಯ್ಯ ಅವರ ಮೇಲೂ ಕೂಡ ರಾಜಕೀಯ ಪ್ರಭಾವ ಬೀರಿದ್ದಾರೆ ಇವರು, ಅಲ್ಲದೆ ಮನಿ ಲಾಂಡ್ರಿಂಗ್ಗೆ ಪ್ರಯತ್ನ ಪಟ್ಟಿದ್ದಾರೆ ಅಂಥೇಳಿ ಗಂಭೀರ ಆರೋಪವನ್ನು ಇಡಿ ಮಾಡಿದೆ. ನಟೇಶ್ ವಿಚಾರದಲ್ಲಿ ಹೈಕೋರ್ಟ್ ಆದೇಶಕ್ಕೂ ಕೂಡ ಅದು ಕೊಡಲಿಕ್ಕಿಂತ ಮುಂಚಿತವಾಗಿಯೇ ಇಡಿ ಆದೇಶ ಹೊರಬಿದ್ದಿದೆ. ಇಲ್ಲಿ ಇಡಿ ಆದೇಶದ ಬಳಿಕನೇ ನಟೇಶ್ ದಾಖಲಿಸಿದಂಥ ಹೇಳಿಕೆಯನ್ನು ಹೈಕೋರ್ಟ್ ರದ್ದು ಮಾಡಿದೆ.